ಅದರ ನೇರ ದೃಶ್ಯಾವಳಿಯನ್ನು ನಿಮಗೆ ತೋರಿಸ್ತಾ ಇದ್ದೀವಿ. నేను ಕೆಲವೇ ಕ್ಷಣಗಳಲ್ಲಿ ಪ್ರಮಾಣ ವಚನ ಸ್ವೀಕಾರ ಆಗುತ್ತೆ. ರಾಜ್ಯಪಾಲರಾಗಿರುವಂತ ರಾಜೇಂದ್ರ ಅರ್ಲೇಕರ್ ಅವರು ಬಂದಿದ್ದಾರೆ. ಪ್ರಮಾಣ ವಚನವನ್ನ ಬೋಧಿಸಲಿದ್ದಾರೆ. ಹೊಸ ಅಲೆ ವಿಜಯ್ದು. ಇಷ್ಟು ದಿನ ಎರಡು ಪಕ್ಷಗಳ ನಡುವೆ ಮಾತ್ರ ಮೈತ್ರಿ ಇರ್ತಾ ಇತ್ತು. ಇವನ್ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಅತಂತ್ರ ಫಲಿತಾಂಶ ಕೂಡ ಬಂದಿರುವಂಥದ್ದು 1967ರ ನಂತರ ತಮಿಳುನಾಡಿನ ರಾಜಕಾರಣದಲ್ಲಿ. ಯಾಕೆಂದ್ರೆ ಅವರು ಒಂದು ಕ್ಲಿಯರ್ ಮ್ಯಾಂಡೇಟ್ ಕೊಡ್ತಾ ಇದ್ರು ಯಾವಾಗಲೂ ತಮಿಳುನಾಡಿನ ಜನ, ಒಂದು DMK ಒಕ್ಕೂಟಕ್ಕೆ ಇಲ್ಲ AIDMK ಒಕ್ಕೂಟಕ್ಕೆ. ಅಲ್ಲೂ ಮೈತ್ರಿಗಳೇ ಇರ್ತಿತ್ತು. ಸೊ ಹೀಗಾಗಿ DMK ಒಕ್ಕೂಟ ಇಲ್ಲಾಂದ್ರೆ AIDMK ಒಕ್ಕೂಟಕ್ಕೆ ಕ್ಲಿಯರ್ ಮ್ಯಾಂಡೇಟ್ ಸಿಗ್ತಾ ಇತ್ತು. ಫಾರ್ ದ ಫಸ್ಟ್ ಟೈಮ್ DMK AIDMK ಅವ್ರಿಗೂ ಕೂಡ ಬಹುಮತ ಇಲ್ಲ, ಈವನ್ TVKಗೂ ಕೂಡ ಬಹುಮತ ಇಲ್ಲ. ಆದ್ರೆ ಅತಿ ದೊಡ್ಡ ಪಕ್ಷವಾಗಿ TVK ಬಂದಿತ್ತು. 10 ಸೀಟ್ಗಳ ಹೆಚ್ಚು ಕಮ್ಮಿ ವಿಜಯ್ಗೆ 10 ಸೀಟ್ಗಳು ಕಮ್ಮಿ ಆಗಿದ್ದಂತ ಹಿನ್ನೆಲೆಯಲ್ಲಿ ಆ 10 ಸೀಟ್ಗಳನ್ನ ಬೆಂಬಲ ಪಡ್ಕೊಳ್ಳೋದಕ್ಕೆ ಒದ್ದಾಡ್ಬಿಟ್ರಪ್ಪ. 10 ಸೀಟ್ಗಳ ಬೆಂಬಲ ಪಡ್ಕೊಳ್ಳೋದಕ್ಕೆ ಅತಿ ದೊಡ್ಡ ಪಕ್ಷವಾಗಿದ್ರು. ಉಳಿದಂತವರು ಬೆಂಬಲಿಸೋದಕ್ಕೆ, ಕಾಂಗ್ರೆಸ್ ಅನ್ನ ಹೊರತುಪಡಿಸಿ ಉಳಿದಂತವರು ಬೆಂಬಲಿಸೋದಕ್ಕೆ ಮೀನಾಮೇಷ ಎಣಿಸಿದ್ರು. CPI ಅವರು ಕೂಡ ಅಷ್ಟೇ ಒಂದು 3 ದಿನ ಆದ್ಮೇಲೆ ನಿರ್ಧಾರ ಪ್ರಕಟ ಮಾಡಿದ್ದು. CPI CPMನವರು. VCK ಅವರು ನಿನ್ನೆ ಹತ್ತತ್ರ 4:15 ಗಂಟೆವರೆಗೂ ಆಟ ಆಡಿಸಿದ್ದೇನೆ, ಬೇಡಿಕೆಗಳನ್ನ ಇಟ್ಟಿದ್ರು ಅವರು ವಿಜಯ್ ಮುಂದೆ. DCM ಸ್ಥಾನ ಬೇಕು, ಇಬ್ಬರಿಗೆ 2 ಅಂದ್ರೆ DCM ಸ್ಥಾನದ ಜೊತೆಗೆ ಒಬ್ರಿಗೆ DCM ಸ್ಥಾನ, ಗೆದ್ದಿರೋರು ಇಬ್ಬರಲ್ವಾ, ಒಬ್ರಿಗೆ DCM ಸ್ಥಾನ ಮತ್ತೊಬ್ಬರಿಗೆ ಸಚಿವ ಸ್ಥಾನ ಅಂತ ಬೇಡಿಕೆ ಇಟ್ಟರು. ನಿಮ್ಮ ಪರಂಬೂರು ಕ್ಷೇತ್ರಕ್ಕೆ ರಾಜೀನಾಮೆ ಕೊಟ್ಟು ಅದಕ್ಕೆ ನಮ್ಮ ಅಭ್ಯರ್ಥಿಯನ್ನ ನಿಲ್ಲಿಸಬೇಕು ಅಂತ ಹೇಳಿದ್ರು. ಈ ರೀತಿಯಾಗಿ ಪ್ರಮುಖ ಬೇಡಿಕೆಗಳನ್ನು ಇಟ್ಟಿದ್ರು. ಅದೇನಾಯ್ತೋ ಗೊತ್ತಿಲ್ಲ. ಆಮೇಲೆ ಹೇಳಿದ್ರು ಅವರು ಯಾವುದೇ ಷರತ್ತುಗಳಿಲ್ಲದೆ ಬೆಂಬಲ ಅಂತ. ಬಟ್ ಒಳಗೊಳಗೆ ಷರತ್ತುಗಳನ್ನು ಹಾಕಿರ್ತಾರೆ. ಕಾದ್ ನೋಡ್ಬೇಕು ಏನೇನು ಷರತ್ತು ಅಂತ ನೆಕ್ಸ್ಟ್ ಗೊತ್ತಾಗುತ್ತೆ. ಸಚಿವ ಸಂಪುಟ ಬಂದಂತ ಸಂದರ್ಭದಲ್ಲಿ ತ್ರಿಷಾ ಅವರ ಸಂಭ್ರಮ ನೋಡಿ, ಆ ದೃಶ್ಯಾವಳಿ ತೋರಿಸ್ತಾ ಇದ್ವಲ್ಲ, ತ್ರಿಷಾ ಅವರ ಸಂಭ್ರಮ ಹೇಗಿದೆ ಅಂತ. ವಿಜಯ್ ಮುಖದಲ್ಲಿನ ಖುಷಿಗಿಂತ ತ್ರಿಷಾ ಅವರ ಮುಖದಲ್ಲಿ ಖುಷಿ ನೋಡ್ಬೋದು ನೀವು. ಗೆಳೆಯ, ಕ್ಲೋಸ್ ಫ್ರೆಂಡ್ ವಿಜಯ್. ಗಾಸಿಪ್ಗಳೇನೇ ಇರಲಿ, ಬಟ್ ತ್ರಿಷಾ ವಿಜಯ್ ಜೊತೆ ಸ್ಟ್ಯಾಂಡ್ ಅನ್ನ ತೆಗೆದುಕೊಂಡಿದ್ರು. ಯಾರು ಏನೇ ಮಾತಾಡ್ಲಿ ವಿಜಯ್ ಜೊತೆ ಇರ್ತೀನಿ ಅನ್ನುವಂತ ರೀತಿಯಲ್ಲಿ ಸಂದೇಶವನ್ನ ಕೊಡ್ಕೊಂಡ್ಬಂದ್ರು. ಸಿನಿಮಾದಲ್ಲಿ ಲಕ್ಕಿ ಚಾರ್ಮ್ ಅವರು. ಸಿನಿಮಾದಲ್ಲಿ ವಿಜಯ್ ಮತ್ತೆ ತ್ರಿಷಾ ಯಾವ ಮೂವಿ ನಟಿಸಿದ್ರು ಕೂಡ ಬ್ಲಾಕ್ ಬಸ್ಟರ್ ಇಬ್ಬರ ಜೋಡಿ. ಇದು ಈಗ ರಾಜಕೀಯ ರಂಗದಲ್ಲೂ ಕೂಡ ಮುಂದುವರಿಯುತ್ತಾ ಗೊತ್ತಿಲ್ಲ. ಯಾಕೆಂದ್ರೆ ಚರ್ಚೆಗಳು ಏನಾಗ್ತಾ ಇದೆ ಅಂದ್ರೆ, ಪೆರಂಬೂರು ಮತ್ತೆ ತಿರುಚಿ ಪೂರ್ವ ಇದೆಯಲ್ಲ, ಆ 2 ಕ್ಷೇತ್ರದಲ್ಲಿ ತಿರುಚಿಗೆ ರಾಜೀನಾಮೆ ಕೊಡ್ತಾರೆ ವಿಜಯ್. ಅಲ್ಲಿಂದ ತ್ರಿಷಾ ಸ್ಪರ್ಧೆ ಮಾಡಬಹುದು ಅಂತೆಲ್ಲ ಹೇಳಲಾಗ್ತಾ ಇತ್ತು. ಗೊತ್ತಿಲ್ಲ ಏನಾಗುತ್ತೆ ಅಂತ. ಅವರೇನಾದ್ರೂ ಸ್ಪರ್ಧೆ ಮಾಡಿದ್ರೆ ಅದೊಂಥರ ಜಯಲಲಿತಾ 2.0 ರೀತಿಯಲ್ಲಿ ಆಗ್ತಾರೆ ತ್ರಿಷಾ ಅನ್ನುವಂಥ ರೀತಿಯಾದಂಥ ಚರ್ಚೆ ಅಲ್ಲಿನ ರಾಜಕಾರಣದಲ್ಲಿ. ಯಾಕೆಂದ್ರೆ ತ್ರಿಷಾ ಮತ್ತು ವಿಜಯ್ ನಡುವೆ ಗಾಸಿಪ್ ಇದ್ದಿದ್ದು ಹೌದು. ಅದಕ್ಕೆ ಪುಷ್ಟಿ ನೀಡುವಂತೆ ಅವರ ಬರ್ತ್ಡೇ ದಿನ ರಿಸಲ್ಟ್ ಬಂದ ಬಳಿಕ ತಿರುಪತಿಗೆ ಹೋಗಿ ಅವರು ಪೂಜೆ ಮಾಡಿಸ್ಕೊಂಡು ತಂದಿದ್ದಂಥ ಪ್ರಸಾದವನ್ನ ವಿಜಯ್ ಮನೆಗೇನೆ ಹೋಗಿ ಕೊಟ್ಟು ಬಂದ್ರು. ಇಡೀ ಮೀಡಿಯಾ ಹೈಲೈಟ್ ಇತ್ತು ಅವತ್ತು. ಕ್ಯಾಮ್ರಾಗಳ ಆನ್ ಆಗಿರ್ತವೆ, ವಿಜಯ್ ಮನೆಯ ಸುತ್ತ ಎಲ್ಲರೂ ಕೂಡ ಇರ್ತಾರೆ. ಅಂತಹ ಸಂದರ್ಭದಲ್ಲೇ ಹೋಗಿ ಕೊಟ್ಟಿದೆಯಲ್ಲ, ಅದೊಂದು ಮೆಸೇಜ್ ಪಾಸ್ ಮಾಡಲಿಕ್ಕೆ, ಇನ್ನೇನು ಅಲ್ಲ. ಒಂದು ಮೆಸೇಜ್ ಅನ್ನ ಪಾಸ್ ಮಾಡಬೇಕಾಗಿತ್ತು ತ್ರಿಷಾ, ಅವತ್ತೇನೆ ಪಾಸ್ ಮಾಡಿದ್ರು. ಇಡೀ ಮೀಡಿಯಾ ಅಟೆನ್ಷನ್ ಅಲ್ಲಿ ಇರುತ್ತೆ ಅನ್ನುವಂಥದ್ದು ಗೊತ್ತಿದ್ದುಕೊಂಡು ಹೋಗಿದ್ದು ಒಂದು ಮೆಸೇಜ್ ಕೊಡ್ಲಿಕ್ಕೋಸ್ಕರನೇ ಇವತ್ತು ಬಂದಿದ್ದಾರೆ. ಫುಲ್ ಸಂಭ್ರಮದಲ್ಲಿದ್ದಾರೆ. ಸೀರೆ ಹಾಕೊಂಡು ಮಿಂಚ್ತಾ ಇದ್ದಾರೆ ತ್ರಿಷಾ. ಅವರ ಕುಟುಂಬದ ಸಂಭ್ರಮ, ಇನ್ನೊಂದು ಕಡೆ ತ್ರಿಷಾ ಸಂಭ್ರಮ. ಸಿನಿಮಾ ರಂಗದಿಂದಲೂ ಕೂಡ ಹಲವು ಗಣ್ಯರು ಬಂದಿದ್ದಾರೆ. ರಾಹುಲ್ ಗಾಂಧಿ ಬಂದಿದ್ದಾರೆ. ಈಗ ವೇದಿಕೆಗೆ ಬರ್ತಾ ಇದ್ದಾರೆ. ನಿಮಗೆ ತೋರಿಸ್ತಾ ಇದೀವಿ ದೃಶ್ಯಾವಳಿಗಳನ್ನ. ಜೋಸೆಫ್ ವಿಜಯ್ ವೇದಿಕೆಗೆ ಆಗಮಿಸಿರುವಂತದ್ದು.
ರಾಹುಲ್ ಗಾಂಧಿ ಬಂದಿದ್ದಾರೆ ವೇದಿಕೆ ಮೇಲೆ. மாண்புமிகு தமிழ்நாடு முதலமைச்சராக பதவியேற்க உள்ள திரு சி ஜோசப் விஜய் அவர்களை வருக வருக என்று வரவேற்கின்றோம். We extend a hearty welcome to the honorable leader of the opposition. We extend a hearty welcome to the honorable Chief Minister designate Thiru C. Joseph Vijay. ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ವಿಜಯ್ ತಾಯಿಯ ಮುಖದಲ್ಲಿ ಸಂತಸ, ಹೆಮ್ಮೆಯ ಕ್ಷಣ ಇದು ಯಾವುದೇ ತಂದೆ ತಾಯಿಗಾದ್ರೂ ಕೂಡ ಅಷ್ಟೇ. ಜೋಸೆಫ್ ವಿಜಯ್ ಹಸನ್ಮುಖರಾಗಿ ಕೂತಿದ್ದಾರೆ, ಅವರ ಪರವಾಗಿ ಅವರ ಪಕ್ಕದಲ್ಲಿ ರಾಹುಲ್ ಗಾಂಧಿ ಇದ್ದಾರೆ. ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿ ಬಳಗ, ಯಾವುದೇ ಅಭಿಮಾನಿಗಾಗಿ ತನ್ನ ಸೂಪರ್ ಸ್ಟಾರ್ ನನ್ನ ಹೀರೋ ರಾಜಕೀಯಕ್ಕೆ ಬಂದು ಸಿಎಂ ಆಗ್ತಾ ಇದ್ದಾರೆ ಅಂದ್ರೆ ಅದೊಂದು ಖುಷಿಯ ಕ್ಷಣ. ಯಾಕೆಂದ್ರೆ ಫಿಲಮ್ ಅಲ್ಲಿ ನೋಡ್ತಾ ಇದ್ರು ಅವರ ಹೀರೋ ಸಿಎಂ ಆಗುವಂಥದ್ದನ್ನ, ದೊಡ್ಡ ಬದಲಾವಣೆ ತರುವಂಥದ್ದನ್ನ ಸಿನಿಮಾದಲ್ಲಿ ನೋಡ್ತಾ ಇದ್ರು. ಬಟ್ ಈಗ ಅದು ನಿಜ ಜೀವನದಲ್ಲೂ ಕೂಡ ನೋಡ್ತಾ ಇದ್ದಾರಲ್ಲ, ಸಹಜವಾಗಿ ಕುತೂಹಲ, ಸಹಜವಾಗಿ ನಿರೀಕ್ಷೆಗಳಿದ್ದಾವೆ, ಭರವಸೆಗಳಿದ್ದಾವೆ, ಆಕಾಂಕ್ಷೆಗಳಿದ್ದಾವೆ. ಏನೋ ಒಂದು ದೊಡ್ಡ ಬದಲಾವಣೆ ಆಗೇ ಆಗುತ್ತೆ ನನ್ನ ಹೀರೋಯಿಂದ ಅಂತ ಅವರ ಅಭಿಮಾನಿಗಳ ಆಸೆ. ದೊಡ್ಡ ಮಟ್ಟದಲ್ಲಿ ಯೂತ್ ಹಾಗೆ ಮಹಿಳೆಯ ಪವರ್ ವಿಜಯ್ಗೆ ಸಿಕ್ಕಿದ್ದು. ಈ ವಿಜಯೋತ್ಸವಕ್ಕೆ ಕಾರಣ ಆ ಯೂತ್ಗಳು, ಆ ವಿಜಯ್ ಮಹಿಳಾ ಅಭಿಮಾನಿಗಳು. ಇಲ್ಲಿ ಎಲ್ಲ ಏಜ್ನವ್ರನ್ನೂ ಕೂಡ
ಟಚ್ ಮಾಡಿದ್ದು ವಿಜಯ್. ಯಾಕೆಂದ್ರೆ ಬಾಲನಟನಿಂದ ಅವರ ಸಿನಿಮಾ ಕೆರಿಯರ್ ಆರಂಭ ಆಗಿದ್ದು. பதவியேற்பு விழாவிற்கு வருகை ಏಜ್ ಆದಂತವರು ಕೂಡ ಅಷ್ಟೇ, ಯೂತ್ಸ್ಗಳು ಅಷ್ಟೇ, ಅದರ ಜೊತೆಗೆ ಮಿಡ್ಲ್ ಏಜ್ ಅವರು ಕೂಡ ಅಷ್ಟೇ, ಅವರೆಲ್ಲ ಸಪೋರ್ಟ್ ಮಾಡಿದ್ದು ವಿಜಯ್ಗೆ. ರಾಜೇಂದ್ರ ಅರ್ಲೇಕರ್ ರಾಜ್ಯಪಾಲರು ಆಗಮಿಸಿದ್ರು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಮಾಣ ವಚನ ಚೀಫ್ ಮಿನಿಸ್ಟರ್ ಡೆಸಿಗ್ನೇಟ್ ಬೋಧಿಸಲಿದ್ದಾರೆ ವಿಜಯ್ಗೆ. ವಿಜಯ್ ಆರಂಭ ಆಗುತ್ತೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ. ಹೊಸ ಅಲೆ, ಹೊಸ ಶಕೆ ರಾಜಕೀಯದಲ್ಲಿ ತಮಿಳುನಾಡಿನಲ್ಲಿ. ಸುಮಾರು 60 ವರ್ಷಗಳಲ್ಲೇ ಅತಿ ದೊಡ್ಡ ಬದಲಾವಣೆ ಈಗ 2026ರಲ್ಲಿ. 2026ರಲ್ಲಿ ಹೊಸ ಬದಲಾವಣೆ, ಹೊಸ ನಾಯಕತ್ವ, ಹೊಸ ಪಕ್ಷ, ಹೊಸ ಮುಖ್ಯಮಂತ್ರಿ ತಮಿಳುನಾಡಿನಲ್ಲಿ. ಡಿಎಂಕೆ ಎಐಡಿಎಂಕೆ ಎರಡೇ ಪಾರ್ಟಿ ನೋಡಿದ್ದಂತಹ ತಮಿಳುನಾಡು ಈಗ 3ನೇ ಪಾರ್ಟಿಗೆ ಅಧಿಕಾರವನ್ನ ಕೊಟ್ಟಿದ್ದಾರೆ. 3ನೇ ಪಾರ್ಟಿಯ ಅತಿ ದೊಡ್ಡ ಗೆಲುವು ಇದು. ನಾನಾಗ್ಲೇ ಹೇಳ್ತಾ ಇದ್ದೆ, ಆಂಧ್ರ ಮತ್ತು ಕರ್ನಾಟಕದಲ್ಲಿ ಸ್ಪೆಷಲಿ 3 ಜನ ಪಕ್ಷವನ್ನ ಸ್ಥಾಪನೆ ಮಾಡಿ ಅಧಿಕಾರಕ್ಕೆ ಏರ್ತಾ ಇರುವಂತದ್ದು. Ladies and gentlemen, ಫಸ್ಟ್ ಎಂಜಿಆರ್, ಅದಾದ್ಮೇಲೆ NTR, rise up. ತದನಂತರ ವಿಜಯೇನೆ Song Vande ಅತಿ ದೊಡ್ಡ ಗೆಲುವನ್ನ ಸಾಧಿಸಿರುವಂತದ್ದು. National ಚಿರಂಜೀವಿ ಪಕ್ಷ ಸ್ಥಾಪನೆ ಮಾಡಿದ್ರು, ಗೆದ್ದಿದ್ದು 18 ಸೀಟು. ಪವನ್ ಕಲ್ಯಾಣ್ ಪಕ್ಷ ಸ್ಥಾಪನೆ ಮಾಡಿದ್ರು, ಫಸ್ಟ್ ಟೈಮ್ ಎಲೆಕ್ಷನ್ ನಿಂತಾಗ 1 ಸೀಟ್ ಗೆದ್ದಿದ್ದು. DMDK ವಿಜಯಕಾಂತ್ ಪಕ್ಷ ಸ್ಥಾಪನೆ ಮಾಡಿದ್ರು, ಗೆದ್ದಿದ್ದು 1 ಸೀಟು. ಈ ರೀತಿಯಾಗಿ ಸಾಕಷ್ಟು ಎಕ್ಸಾಂಪಲ್ಸ್ ಗಳಿದಾವೆ. ಬಟ್ ಗೆಲುವು, ಯಶಸ್ಸು ಸಿಕ್ಕಿದ್ದು ಒಂದು MGRಗೆ, ಮತ್ತೊಂದು NTRಗೆ, ಇನ್ನೊಂದು ವಿಜಯ್ಗೆ ಮಾತ್ರ. ಅವರ ಅಭಿಮಾನ ಅನ್ನುವಂಥದ್ದು, ಅಭಿಮಾನಿಗಳು ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ